ರಾಜ್ಯ ಗಡಿ ಅತ್ತಿಬೆಲೆಯಲ್ಲಿ ಕನ್ನಡಿಗರ ರಣಕಹಳೆ ಇದೆ. ಇನ್ನು ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಪ್ರತಿನಿಧಿ ರಾಜ್ಯ ಗಡಿ ಅತ್ತಿಬೆಲೆಯಲ್ಲಿ ಕನ್ನಡಿಗರ ರಣಕಹಳೆ. ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಪ್ರತಿಭಟನೆ. ವಾಟಾಳ್ಗೆ ಬೆಂಬಲ ನೀಡಲಿಕ್ಕೆ ಕನ್ನಡ ಜಾಗೃತಿ ವೇದಿಕೆ ಅತ್ತಿಬೆಲೆಯಲ್ಲಿ ರಸ್ತೆ ತಡೆದು ಬಂದ್ಗೆ ಬೆಂಬಲ. ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ಧರಣಿ. ಅತ್ತಿಬೆಲೆ ಟೋಲ್ನಿಂದ ಗಡಿ ಗೋಪುರದವರೆಗೂ ಕೂಡ ಜಾಥಾ ಇದೆ. ಇನ್ನು ಕಾವೇರಿ ನೀರು ತಮಿಳುನಾಡಿಗೆ ಬಿಡಬಾರದು ಅಂತ ಹೇಳಿ ಪಟ್ಟು ಮೇಕೆದಾಟು ಯೋಜನೆ ಶೀಘ್ರವಾಗಿ ಶುರು ಮಾಡಬೇಕು. ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ. ಅತ್ತಿಬೆಲೆ ಗಡಿಯಲ್ಲಿ ವಶಕ್ಕೆ ಪಡೆದಂತಹ ಪೊಲೀಸ್. ರಾಜ್ಯ ಗಡಿ ಅತ್ತಿಬೆಲೆಯಲ್ಲಿ ಕನ್ನಡಿಗರ ರಣಕಹಳೆ ಜೋರಾಗಿ ಊದ್ತಾ ಇದ್ದಾರೆ. ಅತ್ತಿಬೆಲೆಯಲ್ಲಿ ಕನ್ನಡದ ಜಾಗೃತಿ ವೇದಿಕೆಯವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರಿಗೆ ಕನ್ನಡ ಜಾಗೃತಿ ವೇದಿಕೆ ಬೆಂಬಲವನ್ನ ನೀಡ್ತಾ ಇದೆ. ಸಾಕಷ್ಟು ಜನ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ನೀಡ್ತಾನೂ ಇಲ್ಲ. ಸೊ ಈಗ ಕನ್ನಡ ಜಾಗೃತಿ ವೇದಿಕೆ ಇದಕ್ಕೆ ನಾವು ಬೆಂಬಲವನ್ನ ಸೂಚಿಸ್ತೇವೆ ಅಂತ ಹೇಳಿದ್ದಾರೆ. ಅತ್ತಿಬೆಲೆಯಲ್ಲಿ ರಸ್ತೆಯನ್ನ ತಡೆದು ಬಂದನ್ನ ಮಾಡಿರುವಂತದ್ದು. ಬಂದ್ಗೆ ಈ ರೀತಿಯಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು ವಿಜುವಲ್ಸ್ ಅಲ್ಲಿ. ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇದ್ದು ಅತ್ತಿಬೆಲೆ ಟೋಲ್ನಿಂದ ಗಡಿ ಗೋಪುರದವರೆಗೆ ಜಾಥಾವನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನೀರು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಪಟ್ಟಣ ಹಿಡ್ಕೊಂಡು ಕೂತಿದ್ದು ಮೇಕೆದಾಟು ಯೋಜನೆಗೆ ಶೀಘ್ರವಾಗಿ ಮೇಕೆದಾಟು ಯೋಜನೆಯನ್ನ ಶುರು ಮಾಡಲಿಕ್ಕೆ ಎಲ್ಲವೂ ಕೂಡ ರೆಡಿ ಇದೆ. ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ ಪಡ್ಕೊಂಡಿದ್ದು ಅತ್ತಿಬೆಲೆ ಗಡಿಯಲ್ಲಿ ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಧಿಕ್ಕಾರ. ಮೇಕೆದಾಟು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಶೀಘ್ರವೇ ಪ್ರಾರಂಭಿಸಬೇಕು ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಯದೆ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯ ಪರಿಸ್ಥಿತಿ. ಕಾರಣ ಈ ವರ್ಷ ನಮಗೆ ಮುಂಗಾರು ಮಳೆ ಕೈಕೊಟ್ಟಿದೆ. ಕಾವೇರಿ ಕೊಳ್ಳದ ಎಲ್ಲ ಅಣೆಕಟ್ಟುಗಳು ಬರಿದಾಗಿದೆ. ಆದರೆ ಕೇವಲ ಒಂದು ಕಬಿನಿ ಜಲಾಶಯದಿಂದ ಕೇರಳದಲ್ಲಿ ಮಳೆ ಆಗ್ತಾ ಇರೋದರ ಕಾರಣ ಕಬಿನಿ ಜಲಾಶಯದಿಂದ ಮಾತ್ರ ನೀರು ಬರ್ತಾ ಇದೆ. ಆ ನೀರನ್ನು ಕೂಡ ತಮಿಳುನಾಡಿಗೆ ಬಿಡ್ತಿದ್ದಾರೆ. ನಮ್ಮ ರಾಜ್ಯದ ಅದರಲ್ಲೂ ಕಾವೇರಿ ಕೊಳ್ಳದ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರದ ಜಿಲ್ಲೆಗಳಿಗೆ ರೈತರಿಗೆ ನೀರನ್ನು ಕುಡಿಯೋ ವ್ಯವಸಾಯಕ್ಕೆ ಕೊಡಬೇಕಾಗ್ತದೆ. ಅದನ್ನು ಕೊಡೋಕ್ಕಾಗೋದಿಲ್ಲ ಇವರಿಗೆ ನೀರನ್ನು ಬಿಟ್ಟರೆ. ಯಾವ ರೀತಿ ಸರ್ಕಾರ ಮಳೆನೇ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಆದರೂ ನೀರನ್ನು ಬಿಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಅನ್ಯಾಯವನ್ನು ಮಾಡ್ತಕ್ಕಂತಹ ಕಾವೇರಿ ನ್ಯಾಯಮಂಡಳಿ ಈಗಾಗಲೇ ಅವರು ಒಂದು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕರ್ನಾಟಕದ ವಿರುದ್ಧನೇ ತೀರ್ಪನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ನಮಗೆ ಯಾವತ್ತೂ ಕೂಡ ಅವರು ನ್ಯಾಯವನ್ನು ಕೊಟ್ಟಿಲ್ಲ ಕಾವೇರಿ ನ್ಯಾಯಮಂಡಳಿ. ನಾವು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದಾಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಎರಡೂ ರಾಜ್ಯಗಳ ರೈತರ ಸಮಸ್ಯೆಯನ್ನು ಆಲಿಸಬೇಕು ಮತ್ತು ಕುಡಿಯುವ ನೀರಿನ ಯೋಜನೆಗೆ ಎಷ್ಟೆಲ್ಲ ನೀರು ಬೇಕಾಗ್ತದೆ ಇದನ್ನು ಕೂಡ ನೋಡಬೇಕು, ಕೇಳಬೇಕು. ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ಒಂದು ನಿರ್ಣಯನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ದೀವಿ. ಆದರೆ ಇವತ್ತು ಈ ಕಾವೇರಿ ನ್ಯಾಯಮಂಡಳಿ ಕರ್ನಾಟಕ ಕರ್ನಾಟಕದ ವಿರುದ್ಧನೇ ಪದೇ ಮೊನ್ನೆ ಕಳೆದ ವಾರ 3 TMC ನೀರನ್ನು ಬಿಡಬೇಕು, ಪ್ರತಿ ದಿನ 2,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟಿತ್ತು. ಮೊನ್ನೆ ತಿರ್ಗ ಮತ್ತೆ 16 TMC ನೀರನ್ನು ಬಿಡಬೇಕು ಅಂತೇಳಿ ತೀರ್ಪನ್ನು ಕೊಟ್ಟಿದೆ. ಎಲ್ಲಿಂದ ನೀರು ತಂದು ಕೊಡೋದು? ನೀರೇ ಇಲ್ಲ ಅಲ್ಲಿ, ರಕ್ತನೂ ಕೊಡೋಕ್ಕಾಗೋದಿಲ್ಲ ಅಲ್ಲಿ. ಅಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಬಿಡಬಾರ್ದು. ಮೇಕೆದಾಟು ಯೋಜನೆಗೆ
ಯಾವುದೇ ಕಾರಣಕ್ಕೂ ತಡ ಮಾಡದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಪಾರ್ಲಿಮೆಂಟು ಹೇಳಿದೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಕೋಬೋದು ಅಂತೇಳಿ. ಆದರೆ ನಮ್ಮ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಸುಮ್ಮನಿದೆಯೋ ಗೊತ್ತಿಲ್ಲ. ಈಗ ತಮಿಳುನಾಡು ಸರ್ಕಾರದ ಜೊತೆ ಇವರು ಅಲ್ಲಿ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವೆಲ್ಲರೂ ಒಟ್ಟೊಟ್ಟಿಗೆ ಮಾತಾಡ್ಕೊಂಡು ಏನೋ ಮಾಡ್ಕೋತೀವಿ ಅಂತೇಳಿ ಏನೋ ಅವ್ರ ಮನಸ್ಸಲ್ಲಿ ಇರ್ಬೋದೇನೋ. ಆದರೆ ನಿಮ್ಮ ಪಾರ್ಟಿಗಳು ನೀವೇನೋ ಮಾಡ್ಕೊಳ್ಳಿ, ಆದರೆ ನಮ್ಮ ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಕುಡಿಯೋ ನೀರಿನ ಜನತೆಯ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ದಾಹವನ್ನು ಇಂಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಹಾಗಾಗಿ ಈ ಹೋರಾಟ ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಕಳೆದ 15-20 ದಿನಗಳಿಂದ ನಿರಂತರವಾದಂಥ ಚಳುವಳಿಯನ್ನು ಮಾಡ್ತಾಯಿದ್ವಿ. ಸರ್ಕಾರ ಇದ್ರ ಬಗ್ಗೆ ಒಂದು ಗಮನನೇ ಹರಿಸ್ತಾ ಇಲ್ಲ. ಈಗ ಅವರು ಯಾವುದೋ ಕ್ಯಾಬಿನೆಟ್ಗಳನ್ನು ರಚನೆ ಮಾಡ್ಕೋಬೇಕು, ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಆದರೆ